ದಶಕಗಳಲ್ಲೇ ಕಂಡು ಕೇಳಿರದಂತಹ ಭೀಕರ ಬರಕ್ಕೆ ಕರುನಾಡು ಸಾಕ್ಷಿಯಾಯಿತು. ಆದರೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ರಾಜ್ಯ ಕೇಂದ್ರ ಸರ್ಕಾರದ ನಡುವಿನ ಕೆಸರೆರಚಾಟವನ್ನ ಕೂಡ ದುರಂತ ನಾವು ನೀವು ನಮಗಿಂತ ಹೆಚ್ಚಾಗಿ ಈ ನಾಡಿನ ಅನ್ನದಾತರಾದ ರೈತರು ಗಮನಿಸುವಂತಹ ದುರಂತ ಪರಿಸ್ಥಿತಿಗೆ ನಾಡು ಸಾಕ್ಷಿಯಾಯಿತು. ಹಾಗೂ ಹೀಗೂ ಬಡದಾಟದ ನಡುವೆ 2,000 ರೂಪಾಯಿ ಪರಿಹಾರ ಅಂತ ಹೇಳಿ ಕೆಲ ರೈತರ ಅಕೌಂಟ್ಗಳಿಗೆ ರಾಜ್ಯ ಸರ್ಕಾರ ಜಮೆ ಮಾಡಿತು. ಕಾನೂನಾತ್ಮಕ ಸಂಘರ್ಷ ನಡೀತು. ಕೇಂದ್ರ ಸರ್ಕಾರದಿಂದ ಹಣ ಬಂತು. ಆ ಹಣ ಹಂಚಿಕೆ ಸಂದರ್ಭದಲ್ಲೂ ಕೂಡ ಅನ್ನದಾತರಿಗೆ ಶಾಕ್ ಆಗುವ ರೀತಿಯಲ್ಲಿ ವರ್ತನೆ ಆಗ್ತಾ ಇದೆ. ಕೇಂದ್ರದ ಹಣ ವಿಳಂಬವಾಗಿ ಬಂದದ್ದಕ್ಕೆ ರಾಜ್ಯ ಸರ್ಕಾರ ರೈತರಿಗೆ 2,000 ರೂಪಾಯಿಯನ್ನ ಮಧ್ಯಂತರ ಪರಿಹಾರ ಅಂತ ಕೊಟ್ಟಿತ್ತಲ್ಲ, ಈಗ ಕೇಂದ್ರ ಸರ್ಕಾರ ಹಣ ಕೊಟ್ಟರೂ ಕೂಡ ಅದು ಪರಿಪೂರ್ಣವಾಗಿ ರೈತರಿಗೆ ಸಿಗ್ತಿಲ್ಲ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಗ್ತಿದೆ. ಹಾಗಾದ್ರೆ ಏನಾಗ್ತಿದೆ, ಯಾಕೆ ಸಿಗ್ತಿಲ್ಲ ಸಂಪೂರ್ಣವಾಗಿ ಅನ್ನದಾತರಿಗೆ ಪರಿಹಾರದ ಹಣ ಅಂದಾಗ ಒಂದಷ್ಟು ಅಂಶ ಬೆಳಕಿಗೆ ಬರುತ್ತೆ. ಗಮನಿಸ್ತಾ ಹೋಗೋಣ ಏನಾಗಿದೆ ಅಂತ ಹೇಳಿ. ಬರದಿಂದ ಆಲ್ರೆಡಿ ರೈತರು ಕಂಗೆಟ್ಟಿದ್ದಾರೆ. ಕಂಗೆಟ್ಟಿರುವ ರೈತರಿಗೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮತ್ತೆ ಶಾಕ್ ನೀಡಿದೆ. 33 ಲಕ್ಷ ಫಲಾನುಭವಿಗಳಿಗೆ ಹಣ ನೀಡಿತ್ತು ರಾಜ್ಯ ಸರ್ಕಾರ. ಒಬ್ಬೊಬ್ಬರ ಖಾತೆಗೆ ಅಂದ್ರೆ ಒಬ್ಬೊಬ್ಬ ರೈತರ ಖಾತೆಗೆ 2,000 ರೂಪಾಯಿ ಮಧ್ಯಂತರ ಪರಿಹಾರ ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಾಕಿತ್ತು. ಈ ಪರಿಹಾರ ಕೊಡಬೇಕು ಅಂತಲೇ 6,685 ಕೋಟಿ ರೂಪಾಯಿಯನ್ನ ಬರ ಪರಿಹಾರಕ್ಕೆ ಅಂತ ಹೇಳಿ ಮೀಸಲಿಟ್ಟು ಅದನ್ನ 2,000 ರೂಪಾಯಿ ಅಂತೆ ರೈತರ ಅಕೌಂಟ್ಗಳಿಗೆ ಜಮೆ ಮಾಡಿತ್ತು ಸರ್ಕಾರ. ರಾಜ್ಯ ಪರಿಹಾರ ಕೊಟ್ಟ ಬಳಿಕ ಕೋರ್ಟ್ನ ಮೂಲಕ ಸಂಘರ್ಷ ಮಾಡಿ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಪ್ರಮಾಣದ ಹಣವನ್ನ ಪಡೆದುಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿ ಆಯಿತು. ಕೊಟ್ಟಿದ್ದೆಷ್ಟು ಬರೋಬ್ಬರಿ 3,454 ಕೋಟಿ. ಗಮನಿಸಿ, ರಾಜ್ಯ ಸರ್ಕಾರ ಎತ್ತಿಟ್ಟಿದ್ದು 685 ಕೋಟಿ, ಕೇಂದ್ರದಿಂದ ಬಂದಿದ್ದು 3,454 ಕೋಟಿ. ಈಗ 6,085 ಕೋಟಿ ಅಂದ್ರೇನೆ 2,000 ರೂಪಾಯಿ ಹಾಕಿದ್ದಾರೆ ರೈತರಿಗೆ. ಈಗ 3,000ಕ್ಕೂ ಅಧಿಕ ಕೋಟಿ ಬಂದಿದೆ ಅಂತಂದ್ರೆ ಇನ್ನು ಹೆಚ್ಚಿನ ಅಮೌಂಟ್ ಬರಬೇಕಾಗಿತ್ತಲ್ಲ ರೈತರಿಗೆ. ಈ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಈ ಖತರ್ನಾಕ್ ಪ್ಲಾನ್ ಶಾಕ್ ಕೊಟ್ಟಿದೆ. ಮೊದಲು ಕೊಟ್ಟಿದ್ರಲ್ಲ 2,000 ರೂಪಾಯಿ, ಅದನ್ನ ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ರಾಜ್ಯ ಸರ್ಕಾರ ಅನ್ನೋ ಗಂಭೀರ ಆರೋಪ. ಮೊದಲು ಕೊಟ್ಟಿದ್ದ 2,000 ರೂಪಾಯಿಯನ್ನ ಕಟ್ ಮಾಡಿ ಕೇಂದ್ರದಿಂದ ಬಂದ ಪರಿಹಾರ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಅನ್ನೋ ಆರೋಪ. ಕೇಂದ್ರದ ಬಗ್ಗೆ ತಪ್ಪು ತಿಳುವಳಿಕೆ. ಅರೆ, ಜಾಸ್ತಿ ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ, ಇಷ್ಟೇನಾ ಕೊಟ್ಟಿದ್ದು ಅಂತ ಹೇಳಿ ಸಹಜವಾಗಿ ರೈತರಿಗೆ ಅನುಮಾನ ಬರುತ್ತೆ. ಆದರೆ ಪರಿಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಬಂದಿದ್ದ ಪರಿಹಾರ ಹಣವನ್ನ ಕೊಡದೆ ಅದರಲ್ಲಿ 2,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದ 2,000 ರೂಪಾಯಿಯನ್ನ ಕಟ್ ಮಾಡ್ಕೊಂಡು ಕೊಡ್ತಾ ಇರೋದು ಜನರಿಗೆ ಕೇಂದ್ರದಿಂದಲೇ ಕಡಿಮೆ ಹಣ ಬಂತ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಕನ್ಫ್ಯೂಷನ್ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ 2,000 ರೂಪಾಯಿಯನ್ನ ಕಟ್ ಮಾಡಿಕೊಂಡು ಕೊಡ್ತಿದೆ ಅನ್ನೋ ವಿಚಾರ ಗೊತ್ತಾಗ್ತಿಲ್ಲ ಅನ್ನೋ ಗಂಭೀರ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಬೇಕಾ ರೈತರ ಬರ ಪರಿಹಾರದಂತಹ ಗಂಭೀರ ವಿಚಾರದಲ್ಲೂ ಇಂಥ ಪಾಲಿಟಿಕ್ಸ್? ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.